ಬರೀ ಇಲ್ಲಿ ಬಂದ್ರೆ ಇದು ಬೂಟ್ ಹಾಕು, ಹೆಲ್ಮೆಟ್ ಹಾಕು, ಬರೀ ಇದೆಲ್ಲ ಲಪಡ ಇವ್ರದ್ದು. ಅದ್ರ ಸಂಬಂಧ ಇಲ್ಲಿ ಯಾರು ಭಾಳ ಮಂದಿ ಬರೋಕೆ ಹೋಗಂಗಿಲ್ಲ. ಈಗ ನಾವು ಮತ್ತೆ ಏನು ಲೋಡಿಂಗ್ ಅದು ಏನು ಹಾಕತ್ತಿಲ್ಲ ಅನ್ನೋ ಡೌಟಿಗೆ ಅದಕ್ಕೆ ಬಂದಂಗಿಲ್ಲ. ಇವತ್ತು ಎಷ್ಟೊತ್ತಿಗೆ ಬಂದೇನಪ್ಪ ಅಂದ್ರೆ ಕರೆಕ್ಟ್ ಈಗ 1:15ಕ್ಕೆ ಬಂದೇನು ನಾನು ಇಲ್ಲಿ. 1:15ಕ್ಕೆ ಬಂದ್ರೆ ಈಗ 3:30 ಆಗೈತಿ. ಈಗ ಗಾಡಿ ಒಳಗೆ ತೊಗೊಂಡಾರ. ಇನ್ನೊಂದು ಖಾಲಿ ಮಾಡೋಕೆ ಇಲ್ಲಿ ಅರ್ಧ ತಾಸು, 1 ತಾಸು, ಇನ್ನೂ 1 ತಾಸು ಆಕತಿ. ಇಲ್ಲೇ ನೋಡ್ರಿ ಇಷ್ಟು ಕೊಂಡ ಬೋಳಿದಿರೋದವು ಎಲ್ಲ ಹೊಸವು ಪೂರ ಎಲ್ಲ ಮಾರುವೆ ಟಾಟಾ ಕಂಪ್ನಿ ಅಷ್ಟು ನೋಡ್ರಿ ಎಷ್ಟು ಅದಾವೆ. ಇದಕ್ಕೆ ಮಾಲ್ ತಂದೀವಿ ನಾವು. ಆಯಲ್ಲ ಬಳ್ಳೇಜರಿಗೆ ಇರ್ಬೋದು. ಅದು ಎಷ್ಟು ದೊಡ್ಡದೈತಿ, ಬರೀ ಪಾರ್ಕಿಂಗೇ ಎಷ್ಟು ದೊಡ್ಡದೈತಿ ಗಾಡಿದಿದೆ. ನಮ್ಮ ಗಾಡಿನೂ ಅಲ್ಲಿ ಐತಿ. ಫೈನಲ್ ಆಗಿ ಲೋಡ್ ಪೂರ ಕಂಪ್ಲೀಟ್ ಐತೆ. ಏನಪ್ಪ ಅಂದ್ರೆ ಬರೀ 10 ಬ್ಯಾರಲ್ ಅದ. ಇವ 10 ಬ್ಯಾರಲ್ ತೊಗೊಂಡು ಹೋಗ್ಬೇಕೀಗ ಸೀದಾ ಟಾಟಾ ಇಟಾಚಿಗೆ ಬೇಲೂರು. ಫುಲ್ ಟ್ರಾಫಿಕ್. ಒಂದು ಗಾಡಿ ಓವರ್ಟೇಕ್ ಮಾಡಿ ಹೋಗ್ಬೇಕಂದ್ರೆ ಯಾವ್ದಾರ ಗಾಡಿ ಬಂದ ಬಿಡ್ತೈತಿ. ಅದಕ್ಕೆ ಫುಲ್ ಟ್ರಾಫಿಕ್ ಆಗತೈತಿ. ಅಲ್ಲೊಂದು ಮುಂದೆ ಯಾವ್ದು ಟ್ರೈನ್ ಹೇರ್ಯಾರ ಗಾಡಿಯಾಗ ಅಂಥ ಗಾಡಿ ಹೊಂಟೈತಿ. ಅದ್ರ ಸಂಬಂಧ ಇಷ್ಟು ಟ್ರಾಫಿಕ್ ಆಗತೈತಿ. ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ಎದ್ದು ಕಂಪ್ನಿಗೆ ಬಂದಿದ್ದೆ. ಕಂಪ್ನಿಗೆ ಬಂದ ಕೂಡಲೇ ಕಂಪ್ನಿಯಾಗ ಪಾಳೆ ಹಚ್ಚೀನಿ. ಪಾಳೆ ಹಚ್ಚಿ ಮತ್ತು ಈಗ ಬೇರೆ ಕಡೆ ಲೋಡಿಂಗ್ ಬಂದೈತಿ. ಟಾಟಾ ಮಾರ್ಕಪುರಕ್ಕೆ ಹೋಗ್ಬೇಕು ಬೇಲೂರಿಗೆ. ಅದಕ್ಕೆ ಇವತ್ತು ಕಂಪ್ನಿದು ಬಿಟ್ಟು ಬೇರೆ ಕಡೆ ಹೊಂಟೀನಿ. ಇವತ್ತು ನಮ್ಮ ಲೋಕಲ್ ಬಂದೈತಿ. ಅದಕ್ಕೆ ಹೋಗೋನಿಗೆ ಸೀದಾ ಹೋಗಿ ಬೇರೆ ಗುಡಂದಾಗ ಅವು ಬ್ಯಾರಲ್ ಅದು ಇರ್ತಾವೆ ನೋಡೋಣ. ಬಡ ಲೋಡ್ ಮಾಡ್ಕೊಂಡು ಮಧ್ಯಾಹ್ನ ಮಟ್ಟ ಖಾಲಿ ಆಕೈತಿ. ಲೋಡಿಂಗ್ ಪಾಯಿಂಟಿಗೆ ಬಂದೇನಿ. ಈಗ ಗಾಡಿನೂ ಹಚ್ಚೀನಿ. ಇನ್ನೂ ಲೋಡ್ ಮಾಡ್ಬೇಕು ಅವ್ರೆ. ಲೋಡಿಂಗ್ ಪಾಯಿಂಟ್ ಗಾಡಿ ಹಚ್ಚೀನಿ, ಲೋಡ್ ಮಾಡ್ಬೇಕು. ಟಾಟಾ ಇಟಾಚಿಗೆ ಅಂತಿದೆ ಬೇಲೂರು. ನೋಡೋಣ ಆಯಿಲ್ ಅಂತ ಏನು ಲೋಡ್ ಮಾಡ್ತಾರೆ ನೋಡೋಣ. ಈಗ ಲೋಡಿಂಗ್ ಮಾಡಾಕತ್ತಾರ. ಬ್ಯಾರಲ್ ಇಂಥವೆ 10 ಬ್ಯಾರಲ್ ಇರ್ತಾವೆ. ಫೈನಲ್ ಆಗಿ ಲೋಡ್ ಪೂರ ಕಂಪ್ಲೀಟ್ ಐತೆ. ಏನಪ್ಪ ಅಂದ್ರೆ ಬರೀ 10 ಬ್ಯಾರಲ್ ಅದ. ಇವ 10 ಬ್ಯಾರಲ್ ತೊಗೊಂಡು ಹೋಗ್ಬೇಕೀಗ ಸೀದಾ ಟಾಟಾ ಇಟಾಚಿಗೆ ಬೇಲೂರು. ಲೋಡ್ ಅಂತೂ ಪೂರ ಆಗೈತಿ. ಇನ್ನೂ ಬಿಲ್ ಬಂದಿಲ್ಲ. ಯಾರು ಸಮಾಧಾನ ಐತೇನಿ. ಬಿಲ್ ಬಂದ್ರೆ ಸೀದಾ ಹೋಗೋನೀಗ ಖಾಲಿ ಮಾಡೋಕೆ. ಬಿಲ್ ಕೊಟ್ರೆ ನಮಗೆ ಇವರ ನಮ್ಮ ದತ್ತ ಸರ್, ಇಲ್ಲಿ ಮ್ಯಾನೇಜರ್. ಇವಾಗ ಲೋಡ್ ಮಾಡ್ದವ ಇವ್ರು ನಮ್ಮ ಚಾಚಾರ. ಇಲ್ಲೇ ಪಾಪ್ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಇವರು. ಹೌದು. ಈಗ ನಾವು ಸೀದಾ ಟಾಟಾ ಇಟಾಚಿಗೆ ಹೋಗಿ ಸಿಗೋಣ. ಅಲ್ಲಿವರೆಗೆ ಎಲ್ಲರೂ ನೋಡೋದು. ಬಿಲ್ ತೊಗೊಂಡು ಈಗ ಬಿಟ್ಟಾಗ ಮೊದ್ಲು ಈ ಕಂಪ್ನಿಯಿಂದ ಹೊರಗೋಗಿ ಮೇನ್ ರೋಡ್ ಟಚ್ ಆಗಿ ಹೋಗ್ಬೇಕು. ಇಲ್ಲೇ ನೋಡ್ರಿ VRL ಗಾಡಿ ಪಾಸಿಂಗ್ ಬಂದಾಗ ಅಷ್ಟು ಇವೆ. ಎಲ್ಲಿ ಮಟ್ಟ ಅದಾವ ಪೂರ ಒಂದೇ ಟೈಪ್ ಗಾಡಿ ಅಷ್ಟು ಇವು VRL ಅದು. ಎಲ್ಲ ಗಾಡಿ ಪಾಸಿಂಗ್ ಬಂದಾವೆ. ಈಗ ಗಬ್ಬೂರು ರೀಚ್ ಅದೇ. ಈಗ ಇದು ಫ್ಲೈಓವರ್ ಕೆಲಸ ನಡೆದೈತಿ. ಇಲ್ಲಿ ಪೂರ ಭಾಳ ಟ್ರಾಫಿಕ್ ಆಗತೈತಿ. ಈಗ ಇಲ್ಲೇ ಭಾಳ ಟ್ರಾಫಿಕ್ ಆಗತೈತಿ. ಇಲ್ಲೇ ಸರ್ವಿಸ್ ರೋಡ್. ಯಾಕಂದ್ರೆ ಇಲ್ಲೆಲ್ಲ ರೋಡ್ ಮಾಡತ್ತಾರಲ್ಲ, ಅದ್ರ ಸಂಬಂಧ ಸರ್ವಿಸ್ ರೋಡ್ನ ರೋಡ್ ಕೊಟ್ರೆ ಎಲ್ಲ ದೊಡ್ಡ ಗಾಡಿ ಅದು ಎಲ್ಲ ಇಲ್ಲೇ ಬರಾಕತ್ತಾವೆ. ಗಾಡಿ ಲೋಡ್ ಮಾಡ್ಕೊಂಡು ಬಿಟ್ಟು 40 ನಿಮಿಷ ಆಯ್ತು. ಇನ್ನೂ ಧಾರವಾಡ ಅದ ನುಗ್ಗಿಕೆರೆ ಅದರ ಮುಟ್ಟಿಲ್ಲ. ಅದಕ್ಕೆ ಭಾಳ ಟ್ರಾಫಿಕ್ ಆಗತೈತಿ. ರೋಡ್ ಪೂರ ನೋಡ್ರಿ ಇಲ್ಲಿ ಹೆಂಗಾಗೈತಿ. ಫುಲ್ ಟ್ರಾಫಿಕ್. ಒಂದು ಗಾಡಿ ಓವರ್ಟೇಕ್ ಮಾಡಿ ಹೋಗ್ಬೇಕಂದ್ರೆ ಯಾವ್ದಾರ ಗಾಡಿ ಬಂದ ಬಿಡ್ತೈತಿ. ಅದಕ್ಕೆ ಫುಲ್ ಟ್ರಾಫಿಕ್ ಆಗತೈತಿ. ಅಲ್ಲೊಂದು ಮುಂದೆ ಯಾವ್ದು ಟ್ರೈನ್ ಹೇರ್ಯಾರ ಗಾಡಿಯಾಗ ಅಂಥ ಗಾಡಿ ಹೊಂಟೈತಿ. ಅದ್ರ ಸಂಬಂಧ ಇಷ್ಟು ಟ್ರಾಫಿಕ್ ಆಗತೈತಿ. ಈ ಗಾಡಿ ಹಿಂದಿನ ಟೈರ್ ನೋಡ್ರಿ ಸ್ಟೆಪ್ನಿ ಎಷ್ಟು ದೊಡ್ಡದೈತಿ. ನಮ್ಮ ಗಾಡಿ ಕ್ಯಾಬಿನ್ ಓಟ ಬರ್ತದ. ಅಷ್ಟು ದೊಡ್ಡ ಸ್ಟೆಪ್ನಿ ಐತಿ ಬರೆಯೋದ್ರದ. ಇದೆಷ್ಟು ದೊಡ್ಡ ಗಾಡಿ ಕ್ರೇನ್ ಐತಿ ಪೂರ. 1 ತಾಸು ಆಯ್ತು ಲೋಡ್ ಮಾಡ್ಕೊಂಡು ಬಿಟ್ಟೆ. ಇನ್ನೂ ಧಾರವಾಡ ಮುಟ್ಟಿಲ್ಲ. ಎಷ್ಟು ಬರೀ 25-30 ಕಿಲೋಮೀಟ್ರ್ ಹೋಗೋಕ್ಕಾಗತ್ತಿಲ್ಲ. ನಮ್ನಿ ಪೂರ ಎಲ್ಲ ಜಾಮ್ ಆಗತೈತಿ ರೋಡ್. ಎಲ್ಲಿ ಬೇಕಲ್ಲಿ ಕಟಿಂಗ್ ಮಾಡಿಬಿಟ್ರ ಪೂರ. ನೋಡ್ರಿ ಇಲ್ಲಿ ಈ ಟೈಪ್ ರೋಡ್ ಆಗತೈತಿ ಪೂರ. ಎಲ್ಲಿ ಬೇಕಲ್ಲಿ ಧೂಳ. ಏನು ಮಾಡ್ತೀರಿ. ಈ ಕಡೆ ರೋಡ್ನ್ಯಾಗ ಗಾಡಿ ಈ ಕಡೆ ಬರ್ತಾವ. ಈಗ ಯಾಕೆ ಇಲ್ಲಿ ಸಿಂಗಲ್ ಡಬಲ್ ಮಾಡ್ರಿ. ಇಲ್ಲಿ ಯಾಕೆ ಕುಲ್ಲ ಇಟ್ರ. ಯಾಕಂದ್ರೆ ಇಲ್ಲಿ ಮಟನು ಪೂರ ಧಾರವಾಡ ಸಮೀಪ ಮಟನು ಬರೀ ಸಿಂಗಲ್ ಐತಿ. ಅದು ಇದ ನೋಡ್ರಿ ಆ ಟ್ರೈನಿನ ಗಾಡಿ. ಇದ್ರ ಸಂಬಂಧ ಎಷ್ಟು ಜಾಮ್ ಆಗೈತಿ ಈಗ ರೋಡ್ ಪೂರ. ಇದ್ರಿಂದ ನಮ್ಮ ಹಿಂದೆ ಇನ್ನೂ ಭಾಳ ಗಾಡಿ ಅದಾವೆ. ನಾವು ಹಂಗೆ ಓವರ್ಟೇಕ್ ಮಾಡ್ಕೊತ ಇಲ್ಲಿ ಮಟ ಬಂದೇನೀಗ. ಇದು ನೋಡ್ರಿ ಇದು ಪೂರ ಟ್ರೈನ್ ಐತಿ. ಇದ್ರಾಗ ಈ ಟ್ರೈನ್ ಇದ್ದ ಸಂಬಂಧ ಈ ಗಾಡಿ ಸ್ಲೋ ಹೊಂಟೈತಿ. ಇಂಥ 2 ಗಾಡಿ ಹಿಂದಲ್ಲಿ RTO ಹಿಡ್ದಾನ ಧಾರವಾಡದಾಗ. ಇದೊಂದು ಗಾಡಿ ಪಾಸ್ ಆಗಿರ್ಬೇಕಿದೆ. 10 ನಿಮಿಷ ಆತ. ಈಗ ಧಾರವಾಡ ಮುಟ್ಟಿದ್ದೆ ನಾನು.
ಪೂರಾ ಧಾರವಾಡ ಟೋಲ್ ಅದು ಎಲ್ಲ ತೆಗೆದು ಪೂರಾ ಕ್ಲೀನ್ ಮಾಡ್ರ. ಅಲ್ಲಿ ಗಬ್ಬೂರ್ ಟೋಲ್ ಒಂದು ಹಿಂಗೆ ಆಗ್ಬೇಕು, ಪೂರಾ ರೋಡ್ ಅಗಲಕ್ಕೈತೆ ಅಂದ್ರೆ. ರೋಡ್ ಅಗಲ ಆದ್ರೆ ಟ್ರಾಫಿಕ್ ಆಗಂಗಿಲ್ಲ. ಅಲ್ಲಿ ಭಾಳ ಟ್ರಾಫಿಕ್ ಆಗತೈತಿ. ಈಗ ಕರೆಕ್ಟಿಗೆ ಧಾರವಾಡ ರೀಚ್ ಆದ ನಾನು. ಇನ್ನೂ ಬೇಲೂರು ಹೋಗ್ಬೇಕು. ನಾವಿಲ್ಲೇ ಮುಂದೆ ಹೋಗಿ ಲೆಫ್ಟ್ ತೊಗೋಬೇಕು. ಲೆಫ್ಟ್ ಒಂದು ಸರ್ವಿಸ್ ರೋಡ್ನಾಗ ಹೋಗ್ಬೇಕು. ಹಿಂಗೆ ಸರ್ವಿಸ್ ರೋಡ್ ಇಳ್ದ ಹೋಗ್ಬೇಕು. ಈಗ ಸೀದಾ ಹೋಗಿ ಮತ್ತೆ ಅಲ್ಲಿ ಬ್ರಿಡ್ಜ್ ಬಿಡಕ್ಕೆ ರೈಟ್ ಹೊಡೆದು ಮತ್ತೆ ಲೆಫ್ಟ್ ಹೊಡಿಬೇಕು. ಇಲ್ಲೇ ಮತ್ತೆ ಈ ಟಾಟಾ ಸ್ಟೇ ಹೊಂಟೈತಲ್ಲ, ಇಲ್ಲೇ ಹೋಗ್ಬೇಕು ಬುಡಕ್ಕೆ. ಬ್ರಿಡ್ಜ್ ಬುಡಕ್ಕೆ ಪಾಸ್ ಆಗಿ ಮತ್ತೆ ಲೆಫ್ಟ್ ಹೊಡಿಬೇಕು. ನಾವಿಲ್ಲೇ ಸೀದಾ ಹೋಗ್ಬೇಕು. ಇದೇ ಗೇಟಿಗೆ ಹೋಗಿ ಖಾಲಿ ಮಾಡ್ಬೇಕು ನಾವು. ಈ ಟಾಟಾ ಏಸಿ ಹೋತಲ್ಲ, ಇಲ್ಲಿ ಹೋದ್ರೆ ಸೀದಾ ಟಾಟಾ ಮಾರ್ಕೋ ಹೋಗೋದು ಎಲ್ಲ ಹೋಗ್ತೈತಿ. ನಾವು ಹೋಗ್ಬೇಕಾಗಿದೆ ಟಾಟಾ ಇಟಾಚಿಗೆ. ಈಗ ಇದೇ ರೋಡ ಸೀದಾ ನಾವು ಹೋಗಿ ಇಲ್ಲೇ ಹೋಗ್ಬೇಕು. ಟಾಟಾ ಇಟಾಚಿ ಇಲ್ಲೇ ಒಳಗೆ ಅನ್ಲೋಡ್ ಮಾಡ್ಬೇಕು ಗಾಡಿ. ನೋಡೋಣ ಹೋಗಿ ಪಾಳೆ ಹಚ್ಬೇಕು. ಈಗ ಎಷ್ಟನೇ ಪಾಳೆ ಐತಿ ಅದು ಗೊತ್ತಿಲ್ಲ ನಮಗೆ. ಮೊದ್ಲು ಹೋಗಿ ಪಾಳೆ ಹಚ್ಚೋಣ. ಗಾಡಿ ಇಲ್ಲೇ ತೊಗೊಂಬಂದೇನು ಗೇಟಿಗೆ. ಈಗ ಮೇನ್ ಗೇಟ್ ಇದೆ. ಇಲ್ಲಿಂದ ಒಳಗೆ ಹೋಗ್ಬೇಕು. ಒಳಗೆ ಹೋಗಿ ಅಲ್ಲೇ ಖಾಲಿ ಮಾಡ್ಬೇಕು. ಹೋಗೋಣ ಮೊದ್ಲು ಎಂಟ್ರಿ ಮಾಡ್ಸೋಣ. ಗೇಟ್ ಒಳಗೆ ಎಂಟ್ರಿ ಆಗ್ಯಾನೀಗ. ಅಲ್ಲಿ ಐತಲ್ಲ ಅದು ಹಂಚಿಂದ ಅಲ್ಲೇ ಹೋಗಿ ಎಂಟ್ರಿ ಮಾಡಿಸ್ಬೇಕು ಪೂರ ಗಾಡಿ ಅದು ಎಂಟ್ರಿ ಮಾಡ್ಸೋನಿಗೆ. ಏನು ಆ ಕಡೆ ಹೋಗ್ಬೇಕಿತ್ತು ಏನೋ ಗೊತ್ತಿಲ್ಲ, ಅಲ್ಲಿ ಹೋಗ್ಬೇಕಿತ್ತು. ನೋಡ್ರಿ ಇಲ್ಲಿ ಪೂರ ಬೋಲ್ಡೋಜರ್ ರೆಡಿ ಹಾಕೋ ಇಲ್ಲಿ ಅಷ್ಟು ಪೂರ. ಅಲ್ಲಿ ಬಂದೇನೆ ನಾನೀಗ. ಟಾಟಾ ಇಟಾಚಿ ಇದೆ. ಆ ಕಡೆ ಗೇಟಿಗೆ ಹೋಗ್ಬೇಕಂತೆ, ಈ ಕಡೆ ಗೇಟಿಗೆ ಅಲ್ಲ ಅಂತಂದ್ರೆ ಅದಕ್ಕೆ ಮತ್ತೆ ಇದೇ ಗೇಟ್ನಾಗ ಒಳಸ್ಕೊಂಡು ಮತ್ತೆ ಆ ಕಡೆ ಹೋಗೋನಿಗೆ. ಟೋಟಲ್ ಗೇಟ್ 2 ಗೇಟ್ ಅದಾವೆ. ನಾನು ಇಲ್ಲಿ 1ನೇ ಗೇಟ್ನಾಗ ಹೊಳಿದೆ. ಅವ್ರು ಇಲ್ಲಪ್ಪ ಅಲ್ಲಿ 2ನೇ ಗೇಟಿಗೆ ಖಾಲಿ ಮಾಡತ್ತಾರೆ, ಈ ಸಲ ಚೇಂಜ್ ಆಗೈತೆ ಅಂತಂದ್ರೆ ಅದ್ರ ಸಂಬಂಧ ಅಲ್ಲಿ 2ನೇ ಗೇಟಿಗೆ ಹೋಗ್ಬೇಕೀಗ. ಗೇಟ್ ಇಲ್ಲೇ ಹೋಗ್ಬೇಕು ಒಳಗೆ. ಇಲ್ಲೇ ಎಂಟ್ರಿ ಮಾಡ್ಬೇಕು. ಇದಕ್ಕೆ ಅಂತ ನೋಡ್ರಿ ಇಲ್ಲಿ ಹಂಚಿಂದ ಸೇಮ್ ಇಲ್ಲಿ ಎಂಟ್ರಿ ಮಾಡ್ಬೇಕು. ಇವಷ್ಟು ಗಾಡಿ ಖಾಲಿನ ಮಾಡಕ್ಕೆ ಬಂದಿದ್ವಿ ಇಲ್ಲೇ. ನೋಡೋಣ ನಾವು ಇಲ್ಲೇ ಗಾಡಿ ಹಚ್ಚೋಣ. ಈಗ ನೋಡ್ರಿ ಎಲ್ಲ ಬೋಡೋಜರ್ ಎಲ್ಲ ಪೂರ ಇಲ್ಲೇ ರೆಡಿ ಆಕೈತಿ ಅಂತಲ್ಲಿ ಬಂದೇನಿಗೆ. ಮೊದಲು ಬಿಲ್ ತೊಗೊಂಡೋಗಿ ಎಂಟ್ರಿ ಮಾಡ್ಸೋಣ. ಈಗ ಇಲ್ಲಿ ಏನಂತಾರ ನೋಡೋಣಂತೆ. ಅದಕ್ಕೆ ಹೊಂಟೇನೀಗ ಬಿಲ್ ತೊಗೊಂಡೆ. ಬಿಲ್ ಗಾಡಿ ಡಾಕ್ಯುಮೆಂಟ್ಸ್ ಅದು ಎಲ್ಲ ತೊಗೊಂಡೇನಿ. ಇಲ್ಲೇ ನೋಡ್ರಿ ಅಷ್ಟು ಗಾಡಿ ಖಾಲಿ ಮಾಡಕ್ಕೆ ಬಂದಾವೆ ಪೂರ. ಅದ್ರ ಹಿಂದೆ ನಮ್ಮ ಗಾಡಿ ಐತಿ. ಇವಷ್ಟು ಗಾಡಿ ಅನ್ಲೋಡಿಗೆ ಬಂದಿದ್ವು ಪೂರ. ಇಲ್ಲೇ ನೋಡ್ರಿ ಪೂರ ಬೋಡೋಜರ್ ರೆಡಿ ಆಕೈತಿ ಇಲ್ಲಿ. ಬಿಲ್ ಅದು ಕೊಟ್ಟು ಎಂಟ್ರಿ ಮಾಡಿಸಿ ಬಂದೇನಿ. ಇವರು ಇಲ್ಲೇ ಮೈಕ್ನಾಗ ಓದಿರ್ತಾರೆ ಗಾಡಿ ನಂಬರ್ ಮತ್ತು ನಮ್ಮ ಹೆಸರು ಎಲ್ ಅಂತ ಹೇಳಿ. ಅವಾಗ ನಾವು ಹೋಗ್ಬೇಕು ಅಲ್ಲಿ ಮಟ್ಟ. ಈಗ ಸುಮ್ಮ ಗಾಡ್ಯಾಗ ಕುಂದಿರ್ಬೇಕು, ಮತ್ತೇನು ಕೆಲಸ ಇಲ್ಲ. ಇಲ್ಲೇ ಐತೆ ನಮ್ಮ ಗಾಡಿ ಪೂರ. 1 ತಾಸು ಆಯ್ತು ಬಂದು, ಇನ್ನೂ ನಮ್ಮ ನಂಬರ್ ಬಂದಿಲ್ಲ. ಯಾಕಂದ್ರೆ ನಮ್ಮ ಮುಂದಿನ ಗಾಡಿ ಅದು ಈಗ ಒಂದೊಂದು ಹೊಂಟಾವೆ. ಅವ್ರಿಗೆ ಊಟಕ್ಕೆ ಹೋಗ್ಯಾರಂತ ಫೋನ್ ಮಾಡಿ ಕೇಳಿದ್ವಿ. ಇಲ್ಪ ಊಟಕ್ಕೆ ಹೋಗೀವಿ, ಊಟ ಆಮ್ಯಾಗ ಬಂದ್ಮ್ಯಾಗ ಖಾಲಿ ಮಾಡ್ತೀನಿ ಅಂದ್ರೆ. ಈಗ ನಮ್ಮ ಮುಂದಿನ ಒಂದು ಗಾಡಿ ಹೋಗೈತಿ, ಇನ್ನೂ ಎಷ್ಟು ಗಾಡಿ ಅದಾವೆ. ಮತ್ತು ಇಲ್ಲಿ ಆಜು ಬಾಜು ಮತ್ತು ಗಾಡಿ ಪಾಳ್ಯಕ್ಕೆ ಬಂದಾವೆ. ಇವಾಗ ಇಲ್ಲಿ 2 ಗಾಡಿ ಅದಾವೆ. ಭಾಳ ಲೇಟ್ ಆಕತ್ತಿದೆ. ನೋಡೋಣ. ನಮ್ಮದಂತೂ ಊಟ ಐತಿ, ಯಾಕಂದ್ರೆ ಇಲ್ಲಿ ಊಟ ಕಟ್ಕೊಂಡು ಬರ್ಬೇಕು. ನಮ್ಮ ದಿನ ಊಟ ಇದ್ದಿರ್ತೈತಿ. ನಾವು ಅದಕ್ಕೆ ಇಲ್ಲಿ ಬಂದೇನೀಗ ಊಟ ಮಾಡೋಣ ಪೂರ. ಫೈನಲ್ ಆಗಿ ಊಟ ಮಾಡಿದೆ. ಊಟ ಮಾಡಿ ಮತ್ತು ಅವರು ಚಲೋ ಮಾಡ್ಯಾರ. ಒಂದೊಂದು ಗಾಡಿ ಒಳಗೆ ಹೊಂಟಾವೆ. ಈಗ ಅದು ಲಾರಿ ಒಳಗೆ ಹೋಗ್ತೈತಿ. ಈಗ ಅದು ಒಂದು ಲಾರಿ ಒಳಗೆ ಹೋಯ್ತು, ಮತ್ತು ಈ ಗಾಡಿ ಹೊರಗೆ ಬಂತೀಗ. ಆಮೇಲೆ ಟೇಲರ್ ಹೊರಗೆ ಬರತೈತಿ. ಕರೆಕ್ಟ್ 1:15 ಅಂದ್ರೆ ಇಲ್ಲಿ ಬಂದೇನಿ. ಇನ್ನೂ ಗಾಡಿ ಖಾಲಿ ಮಾಡವಲ್ರಿ ಇವ್ರು. ಟೈಮಿಗೆ 2:15 ಆತ. ಗಾಡಿ ಒಳಗೆ ಕುಂತ ಭಾಳ ಬೇಜಾರಾಗತೈತಿ. ಅದ್ರ ಸಂಬಂಧ ಒಂದು ರೌಂಡ್ ಅಡ್ಡಾಡಿ ಹೋಗೋಣ ಅಂತ ಬಂದೇನಿ. ನೋಡ್ಬೇಕು ಇನ್ನೂ ಎಷ್ಟೊತ್ತಾಕೈತಿ ಏನೋ ಗೊತ್ತಿಲ್ಲ. ಈಗ 2:15 ತಾಲ್ ಟೈಮ್. ಇನ್ನೂ ಗಾಡಿ ಜಗ್ಗಿ ಬರಾಕತ್ತಾವ ಖಾಲಿ ಮಾಡುವ. ಎಷ್ಟೊತ್ತಾಕೈತಿ ಏನೋ ಗೊತ್ತಿಲ್ಲ ನಮ್ದು. ಇವೆಲ್ಲ ಗಾಡಿ ಖಾಲಿ ಮಾಡಿ ಹೋಗತ್ತಾವು. ಇನ್ನೂ ಬರೋ ಗಾಡಿ ಬರತ್ತಾವು. ನೋಡ್ರಿ ಇಲ್ಲಿ ಇನ್ನೂ ಇಷ್ಟು ಗಾಡಿ ಅದಾವೆ. ನಮ್ಮ ಗಾಡಿನೂ ಅಲ್ಲಿ ಐತಿ ಒಳಗೆ. ಇದು ಗಾಡಿ ಲೈಲ್ಯಾಂಡ್ ಗಾಡಿ ಖಾಲಿಯಾಗಿ ಹೊರಗೆ ಬರತೈತಿ. ಈಗ ಇನ್ನೂ ಭಾಳ ಟೈಮ್ ಆಕೈತಿ. ನೋಡೋಣ. ಇಲ್ಲೇ ನೋಡ್ರಿ ಇಷ್ಟು ಕೊಂಡ ಬೋಳಿದಿರೋದವು ಎಲ್ಲ ಹೊಸವು ಪೂರ. ಎಲ್ಲ ಮಾರುವೆ ಟಾಟಾ ಕಂಪ್ನಿ ಅಷ್ಟು. ನೋಡ್ರಿ ಎಷ್ಟು ಅದಾವೆ.
ಇದಕ್ಕೆ ಮಾಲ್ ತಂದೀವಿ ನಾವು ಆಯಲ್ಲ ಬಳ್ಳೇಜರಿಗೆ ಇರ್ಬೋದು ಅದು ಎಷ್ಟು ದೊಡ್ಡದೈತಿ ಬರೀ ಪಾರ್ಕಿಂಗೇ ಎಷ್ಟು ದೊಡ್ಡದೈತಿ ಗಾಡಿದಿದೆ ನಮ್ಮ ಗಾಡಿನೂ ಅಲ್ಲಿ ಐತಿ ನಮ್ಗಿನ ಹಿಂದೆ ಬಂದಿದ್ದು ಗಾಡಿ ಖಾಲಿ ಮಾಡಾಕತ್ತಾರ ಇವರು ಇನ್ನೂ ನಮ್ಮ ಗಾಡಿ ಖಾಲಿ ಮಾಡವಲ್ರ ಏನು ಮಾಡ್ಬೇಕು ಇವ್ರಿಗೆ ಫೋನ್ ಹಚ್ಚಿದ್ರೆ ಮಾಡ್ತೀವ್ರಿ ಅಂತಾರ ಇನ್ನೂ ಮಾಡವಲ್ರ ನಮ್ಮ ಹಿಂದೆ ಬಂದಿದ್ದು ಗಾಡಿ ಎಲ್ಲ ಖಾಲಿ ಆಗಾಕತ್ತಾವು ಈಗ ನೆಕ್ಸ್ಟ್ ಅದು ಗಾಡಿ ಖಾಲಿ ಆಕೈತಿ ಎಲ್ಲ ನಮ್ಮ ಹಿಂದೆ ಬಂದಿದ್ವು ಇವು ಎರಡು ನಮ್ಮದು ಬಂದಿದ್ದ ಗಾಡಿನ ಇನ್ನೂ ಖಾಲಿ ಆಗತ್ತಿಲ್ಲ ಯಾಕಂದ್ರೆ ಅವು ಚೈನಿನ ಗಾಡಿ ಅಂತ ಅವನ್ನೆಲ್ಲ ಕ್ರೇನ್ಲೆ ಖಾಲಿ ಮಾಡ್ತಾರೆ ನಮ್ದು ಫ್ಲೋರಿಟ್ ಬೇಕಂತ ಅದರ ಸಂಬಂಧ ನಿಂದ್ರಿಸ್ಯಾರ ಈಗ ಅವರು ಈಗ ಇನ್ನೊಂದು ಚೈನ್ ಗಾಡಿ ಖಾಲಿ ಮಾಡ್ತಾರಂತ ಆ ಚೈನ್ ಗಾಡಿ ಖಾಲಿ ಮಾಡಿದ್ಮ್ಯಾಗ ನಮ್ದು ಪಾಳೆ ಐತಿ ಯಾಕಂದ್ರೆ ಅವ್ರು ಚೈನದ್ದು ಬೇರೆ ಮತ್ತು ಇವು ಲಿಫ್ಟ್ ಹಾಕಿ ಇದನ್ನು ಮಾಡೋದು ಅದನ್ನು ಬೇರೆ ಗಾಡಿ ಖಾಲಿ ಮಾಡ್ತಾರೆ ಅದ್ರ ಸಂಬಂಧ ಈಗ ಒಂದು ಚೈನದ್ದು ಒಂದೊಂದು ಐತಿ ಆ ಲಾರಿ ಆದ್ಮ್ಯಾಗ ನೆಕ್ಸ್ಟ್ ನಮ್ದು ನಮ್ಮ ಗಾಡಿನೂ ಕರೆದ್ರೆ ಬರೀ ಒಳಗೆ ಹೋಗಿ ಖಾಲಿ ಮಾಡ್ಕೊಂಬರೋಣ ಮೊದಲು ಫೈನಲ್ ಆಗಿ ಕಂಪ್ನಿ ಒಳಗೆ ಬಂದು ಇಲ್ಲಿ ಅನ್ಲೋಡಿಂಗ್ ಪಾಯಿಂಟಿಗೆ ಬಂದು ನಿಂತೇನಿ ಇಲ್ಲೇ ಬಂದು ಖಾಲಿ ಮಾಡ್ಬೇಕು ಅವ್ರೆ ನೋಡ್ರಿ ಎಲ್ಲ ಬೋಡಿಜರಿನೂ ಎಲ್ಲ ಪೂರ ರೆಡಿ ಆಕೈತಿ ಇಲ್ಲೇ ಬೋಡಿಜರಿ ರೆಡಿ ಆಕೈತಿ ಆ ಗಾಡಿ ಬರ್ಬೇಕು ಪ್ಯಾಲೆಟಿನ ಗಾಡಿ ಆ ಪ್ಯಾಲೆಟಿನ ಗಾಡಿ ಬಂದ್ರೆ ಖಾಲಿ ಮಾಡ್ತಾರೆ ಒಂದು 10 ನಿಮಿಷ ಆಕೈತಿ 10 ಬ್ಯಾರಲ್ ಅದಾವ ಇವೇನು ಒಂದೊಂದು ಬ್ಯಾರಲ್ ಒಂದೊಂದು ಸಲ ಎಬಿಸಿಡ್ತಾರೆ ಆ ಗಾಡಿ ಬರ್ಬೇಕು ಅಲ್ಲಿ ಮಟ್ಟ ನಾವು ಬೂಟ್ ಗೀಟ್ ಎಲ್ಲ ಹಾಕೊಳ್ಳೋಣ ಬೂಟ್ ಅದು ಎಲ್ಲ ಹಾಕೋಬೇಕು ಇಲ್ಲಿ ಅದ್ರ ಸಂಬಂಧ ಬರೀ ಇಲ್ಲಿ ಬಂದ್ರೆ ಇದು ಬೂಟ್ ಹಾಕು ಹೆಲ್ಮೆಟ್ ಹಾಕು ಬರೀ ಇದೆಲ್ಲ ಪಡ ಇವ್ರದ್ದು ಅದ್ರ ಸಂಬಂಧ ಇಲ್ಲಿ ಯಾರು ಭಾಳ ಮಂದಿ ಬರಕ್ಕೆ ಹೋಗಲ್ಲ ಈಗ ನಾವು ಮತ್ತೆ ಏನು ಲೋಡಿಂಗ್ ಅದು ಏನು ಹಾಕತ್ತಿಲ್ಲ ಅನ್ನೋ ಡೌಟಿಗೆ ಸುಮ್ಮ ಅದಕ್ಕೆ ಬಂದಂಗಿಲ್ಲ ಇವತ್ತು ಎಷ್ಟೊತ್ತಿಗೆ ಬಂದೇನಪ್ಪ ಅಂದ್ರೆ ಕರೆಕ್ಟ್ ಈಗ 1:15ಕ್ಕೆ ಬಂದೇನು ನಾನು ಇಲ್ಲಿ 1:15ಕ್ಕೆ ಬಂದ್ರೆ ಈಗ 3:30 ಆಗೈತಿ ಈಗ ಗಾಡಿ ಒಳಗೆ ತೊಗೊಂಡಾರ ಇನ್ನೊಂದು ಖಾಲಿ ಮಾಡೋಕೆ ಇಲ್ಲಿ ಅರ್ಧ ತಾಸು 1 ತಾಸು ಇನ್ನೂ 1 ತಾಸು ಆಕೈತಿ ಇವು ಬೂಟ್ ಅವರ ಕೊಟ್ಟಿದ್ದು ಎಲ್ಲಿ ಲೋಡ್ ಮಾಡಿ ಅವ್ರಲ್ಲಿ ಅಲ್ಲೇ ತೊಗೊಂಬಂದಿದ್ದೆ ಟೈಮ್ ನೋಡಿದ್ರೆ 4 ಗಂಟೆ ಆಯ್ತು ನಮ್ಮ ಗಾಡಿ ಇನ್ನೂ ಖಾಲಿ ಮಾಡಿಲ್ಲ ಪೂರ ಮಟ್ರಿಯಲ್ ಎಲ್ಲ ನಾವು ಹೆಂಗೆ ತಂದಿದ್ವಿ ಹಂಗೈತಿ ಏನು ಮಾಡ್ತಾರೆ ಇನ್ನೂ ಟೈಮ್ ಐತಿ 4 ಗಂಟೆ ಆಯ್ತು ಈಗ ಇನ್ನೂ ಖಾಲಿ ಮಾಡಿಲ್ಲ ಗಾಡಿ ಒಳಗೆ ತೊಗೊಳಕ್ಕೆ ಒಂದು 2 ತಾಸು ಒಳಗೆ ಬಂದ ಮೇಲೆ ಮತ್ತೊಂದು ಖಾಲಿ ಮಾಡೋಕೆ ಒಂದು 2 ತಾಸು ಇಲ್ಲಿ ಹಿಂಗಾಗಿ ಅದಕ್ಕೆ ಯಾರು ಟಾಟಾ ಮಾರ್ಕೋ ಪೋಲೋ ಅಲ್ಲಿ ಹಿಟಾಚಿ ಅಲ್ಲಿ ಯಾರು ಖಾಲಿ ಮಾಡೋಕೆ ಬರೋಂಗಿಲ್ಲ ಇಲ್ಲಿ ನಾವು ಬಂದು ಈಗ ಸಿಕ್ಕೊಂಡಂಗೆ ಆಗೈತೆ ನೋಡ್ರಿ ಇಲ್ಲಿ ಪೂರ ಇಲ್ಲಿ ಬರೋದೈತೆ ನೋಡ್ರಿ ಗಾಡಿ ಇದ ಗಾಡಿನ ಖಾಲಿ ಮಾಡ್ಬೋದು ಭಾಳ ಅಂದ್ರೆ ಸಣ್ಣದೊಂದು ಗಾಡಿ ಬರೋದೈತಿ ಇಲ್ಲಿ ಇದ ಗಾಡಿ ಖಾಲಿ ಮಾಡೋಕೆ ಬರತ್ತಿರ್ಬೋದು ಬಂದ್ರೆ ಚಲೋ ಆಕೈತಿ ಖಾಲಿ ಮಾಡ್ಕೊಂಡು ಹೋಗಕ್ಕೆ ಇಲ್ಲ ಅಂದ್ರೆ ಆರಾಮ ನಿಂದಿರ್ಬೇಕಾಕೈತಿ ಏನವ ಇದನ್ನು ಯಾಕೆ ಬಂದಾನು ಏನು ಇಂಥ ಗಾಡಿನ ಖಾಲಿ ಮಾಡೋಕೆ ಬರ್ತೈತೆ ನಮಗೂ ಈಗ ಚೈನು ಯಾಕೆ ಬಂದಾನವ ನೋಡ್ರಲ್ಲಿ ಒಂದು 10 ಮಿನಿಟ್ನಾಗ ಅಂದ್ರದ ಹಂಗೆ ಎರಡು ಇಟ್ಕೊಂಡವ ಮಕ್ಕಳೇ ಬಡ ಹಿಂಗೆ ಹೋಗ್ಬಿಡ್ತಾರೆ ನಮ್ಮದು ಖಾಲಿ ಮಾಡು ಗಾಡಿ ಬಂತೆ ಈಗ ಗಾಡಿ ಖಾಲಿ ಮಾಡ್ತೈತಿ ಈಗ ಎಲ್ಲ ಪೈಲಟ್ ಗಿಲೆಟ್ ಎಲ್ಲ ತಂದಾನ ಅನ್ನ ಇವ ಬಡಾನ ಖಾಲಿ ಮಾಡ್ತಾನಂತೆ ಖಾಲಿ ಮಾಡಾಕತ್ತಾರ ಹಿಂಗೆ ಖಾಲಿ ಮಾಡೋದು ಫೈನಲ್ ಆಗಿ ಪೂರ ಗಾಡಿ ಖಾಲಿ ಆಯ್ತು ಸೀದಾ ಈಗ ಸ್ಟೋರಿಗೆ ಹೋಗ್ಬೇಕು ಸ್ಟೋರಿಗೆ ಹೋಗಿ ಅಲ್ಲಿ ಹೋಗಿ ಈ ಬಿಲ್ಲಿಗೆಲ್ಲ ಸೀಲ್ ಸಿಗ್ನೇಚರ್ ಹಾಕಿಸ್ಕೊಂಡು ಹೋಗ್ಬೇಕು ಬಾರಿ ಹೋಗೋ ಸ್ಟೋರಿಗೆ ನೋಡ್ರಿ ಇಲ್ಲೆಲ್ಲ ಪೂರ ಒಳಗೆ ಗಾಡಿ ಒಳಗೆ ಹೋಗಿ ಖಾಲಿ ಮಾಡೋದೈತೆ ನೋಡ್ರಿ ಅದು ಎಲ್ಲ ಗಾಡಿ ಇಲ್ಲಿ ಅದ ನೋಡ್ರಿ ನಮ್ಕಿನ ಹಿಂದೆ ಬಂದಿದ್ವಿ ಎಲ್ಲ ಗಾಡಿ ಎಲ್ಲ ಖಾಲಿ ಮಾಡಿ ನಿಂದ್ರಸ್ಯಾರ ಅವರು ಸ್ಟೋರಿಗೆ ನಾವು ಇಲ್ಲ ನಿಂದ್ರಬೇಕೀಗ ಬಿಲ್ ಹಾಕ್ಸ್ಕೊಂಡು ಸೈಗೆ ಹಾಕ್ಸ್ಕೊಂಡು ಹೋಗ್ಬೇಕು ಅದಕ್ಕೆ ಟೈಮ್ 5 ಗಂಟೆ ಆಯ್ತು ಈಗ ನಮ್ಗೆ ರಿಸೀಡ್ ಕೊಟ್ರೆ ರಿಸೀಡ್ ತೊಗೊಂಡು ಹೊಂಟೇನಿಗೆ ಮತ್ತು ಗೇಟಿಗೆ ಹೋಗಿ ಮತ್ತು ಅಲ್ಲಿ ಗೇಟ್ ಪಾಸ್ ಕೊಡ್ಬೇಕು ಗೇಟ್ ಪಾಸ್ ಕೊಟ್ಟು ಹೋಗ್ಬೇಕು ಆ ಕಡೆ ಬರೀ ಅನ್ಲೋಡಿಂಗ್ ಗಾಡಿನ ಭಾಳ ಇಲ್ಲಿ ನೋಡ್ರಿ ಎಲ್ಲ ಹಿಂಗೆ ಸೀದಾ ಹೋಗ್ಬೇಕು ಸೀದಾ ಹೋದ್ರೆ ಅಲ್ಲಿ ಕಾಂತತ್ ನೋಡ್ರಿ ಗೇಟ್ ಅಲ್ಲಿ ಲಾರಿ ಬರೋದೈತಲ್ಲ ಅಲ್ಲೇ ಹೋಗಿ ಕೊಡ್ಬೇಕೀಗ ಅಲ್ಲಿ ಹೋಗಿ ಗೇಟ್ ಪಾಸ್ ಕೊಟ್ಟು ಆ ಕಡೆ ಹೋಗ್ಬೇಕು ಸೀದಾ ಫೈನಲ್ ಆಗಿ ಟಾಟಾ ಹಿಟಾಚಿ ಖಾಲಿ ಆಗಿ ಸೀದಾ ಈಗ ಮೇನ್ ರೋಡ್ ಕಡೆ ಬಂದೀನಿ ಇದು ಗೇಟಿಂದ ಅಲ್ಲಿ ಮುಂದೆ ಬೈಪಾಸ್ ಕಾಂತತ್ ನೋಡ್ರಿ ಹಂಗೆ ಲೆಫ್ಟ್ ಹೊಳ್ಬಿಟ್ರೆ ಸೀದಾ ಹುಬ್ಳಿಗೆ ಹೋಗ್ತಿ ಹೋಗೋಣ ಟೈಮ್ 5 ಗಂಟೆ ಆಯ್ತು ಕರೆಕ್ಟ್ 1 ಗಂಟೆಗೆ ಬಂದೇನಿ ನಾ ಇಲ್ಲಿ
ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ಎಲ್ಲಿಂದಪ್ಪ ಅಂದ್ರೆ ತಾರಾಳ ಸಮೀಪ ಅದೀನಿ. ಇಲ್ಲಿಂದ ಭಾಳ ದೂರ ಇಲ್ಲ, ಒಂದು 10 ಕಿಲೋಮೀಟ್ರ್ ಐತಿ ಕಂಪ್ನಿಗೆ ಹೋಗೋಣ. ಹೋಗಿ ನೋಡೋಣ ಯಾವ ಗಾಡಿ ಲೋಡಿಗೆ ಅಂತೇಳಿ. ಫೈನಲ್ ಆಗಿ ಕಂಪ್ನಿಗೆ ಬಂದೀನಿ. ಕಂಪ್ನಿಗೆ ಬಂದ್ರೆ ಇನ್ನೂ ಯಾರು ಲೋಡಾಗಿಲ್ಲ, ಇವರೇ ಚಕ್ಕಾಡತ್ತಾರ ಮಾಮವ್ರೆ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನಾಳೆ ಲಾಗ್ನಾಗ ಸಿಗೋಣಂತ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.